ರಾಘವೇಂದ್ರ ಸ್ವಾಮಿ ಹತ್ರ ಬಂದಿದ್ವಿ. ಇಲ್ಲಿ ಒಂದು ಸ್ವಲ್ಪ ಸಂಜೆ ಒಂದು ಟೈಮ್ ಚಂದ ಇರುತ್ತೆ. ಬನ್ನಿ ನೋಡ್ರಿ ಹೆಂಗದ ಮಂತ್ರಾಲಯ. ಬರಾಗಿರೋ ಹುರುಪ ಇವಾಗ ಹೋಗಿಲ್ಲ. ಸಿಕ್ಕಾಪಟ್ಟೆ ಕಾಲು ಸುಳತ್ತವ ಅಂಥದ್ರಾಗ ಇದು ಹಳ್ಳೊಂದು ಚುಚ್ಚಾಗತ್ತವ. ನಡಿಲಕ್ಕ ಆಗಲ್ಲ ಆಗ್ಯದ, ಅಷ್ಟಾದ್ರೂ ನಡಿಬೇಕಾಗ್ಯದ. ಉಲ್ಟಾ ಕಡೆ ಉಲ್ಟಾ ಬಿಡ್ತದ. ಎಷ್ಟು ಚಂದ ನೀರು ಕೊಡಕ್ಕೆ ನೋಡ್ರಿ. ಇಲ್ಲ ಅದ ನೋಡ್ರಿ ಅವ್ರ ಅತ್ತಿ ಅವರು ಮಂಗೆ ಗಂಟೆ ಬಿದ್ದಾರ. ಈಗ ನಿಂದ ಎಲ್ಲದೋ ಸ್ಯಾಲ ಬಡ ಬಡದಿಗೆ ತಿನ್ಬೇಕು. ಊಟ ಆಗ್ಯದ ಇವಾಗ ಮೊಸರು ತಂದು ಕೊಟ್ರ. ಅಲ್ಲಿ ನೋಡ್ರಿ ನಮ್ ಕಾವ್ಯ ನಮ್ ಕ್ರೇಜಿ ಅಪ್ಪಾಜಿ ಇಲ್ಲ ನೋಡ್ರಿ ಅಲ್ಲಿಗಾರಿ ಹೆಂಗ್ ಓಡಿ ಹೊಂಟಾರ ನೋಡ್ರಿ ಅವರು. ನನಗೆ ಆಗಲಾಗಿತ್ತು ನಡ್ಕೊತ, ಕಾಲು ಚಪ್ಪಲ್ ಇಲ್ಲಾರ್ದೆ ಬರೋದು. ಭಾಳ ಕಾಲು ಅಂದ್ರೆ ಬಿಸಿ ಬಿಸಿ ಎಲ್ಲ ಕಾತಿತ್ತು. ನಮ್ಮ ಕ್ರೇಜಿ ಅವ್ರ ಚಪ್ಪಲಿ ನನಗೆ ಕೊಟ್ಟ ಅವ್ರು ಓಡಿ ಹೊಂಟಾರ. ನಾನು ಪ್ರೀತಿ ಮಾಡೋ ಹುಡುಗಿನ ಮದುವೆ ಆಗ್ಬೇಕು. ಮದುವೆ ಆದ್ನಂದ್ರೆ ನಿಮ್ಮ ಹತ್ರ ಬಂದು ಅವರಿಗೆ ಹೆಜ್ಜೆ ನಮಸ್ಕಾರ ಹಾಕ್ಸ್ತೀನಿ ಬಿಡ್ಕೊಂಡಿದ್ದೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾರೆ ಶಿಸ್ತಾಗಿ ರೆಡಿಯಾಗಿ. ನಾವು ಎಲ್ಲಿ ಬಂದೀವಂತ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಅಂದ್ಕೊಂಡಿನಿ. ನಿಜ ಹೇಳ್ಬೇಕಂದ್ರೆ ನಾವು ಮಂತ್ರಾಲಯ ಬಂದಿದ್ವಿ ಗೈಸ್. ಭಾಳ ಪ್ಲ್ಯಾನ್ ಇರಲಿಲ್ಲ, ಏನಿರಲಿಲ್ಲ, ಎಕ್ದಮಾಗಿ ರೆಡಿಯಾಗಿ ಬಂದಿದ್ದು. ಸೊ ಇವಾಗ ರೂಮ್ ನಿನ್ನೆ ನೈಟ್ ನೀವು ನೋಡಿದ್ರಲ್ಲ 12 ಗಂಟೆಗೆ ಬಂದೀವಿ. ಬಂದುಬಿಟ್ಟು ರೆಡಿಯಾಗಿ ಇವಾಗ ಮತ್ತು ವಾಪಸ್ ಶಿಸ್ತು ಮಲ್ಕೊಂಡು ಇವಾಗ ಸ್ವಲ್ಪ ರೆಡಿ ಆಗಿಬಿಟ್ಟು ಶಿಸ್ತಾಗೆ ಟೆಂಪಲ್ ಹೋಗ್ಬೇಕಂತ ರೆಡಿ ಆಗಿವಿ. ಇನ್ನು ನಾನು ಕೇಸರಿ ಕಲರ್ ಶಲ್ಯ ತೊಗೊಂಡಿಲ್ಲ. ನಮ್ಮ ಹಳೆಯಾಗಿಂದ ಮತ್ತು ನಮ್ಮ ಪಾರ್ಟ್ನರ ನಮ್ಮ ತಂಗಿ ಎಲ್ರಿಗೂ ತೋರಿಸ್ತೀನಿ ಅಂತ ಹೆಂಗೆ ರೆಡಿ ಆಗ್ಯಾರ ಅನ್ನೋದು. ಲೆಟ್ಸ್ ಗೋ. ಇವಾಗ ಹೋಗ್ಬೇಕು. ಅದಕ್ಕೆ ಎಲ್ಲ ರೆಡಿಯಾಗಿ ನಿಂತೀವಿ. ನೋಡ್ರಿ ಇವ್ರು ಯಾವ ಥರ ರೆಡಿ ಆಗ್ಯಾರ ಅಂತ ತೋರಿಸ್ತೀನಿ ನಮಗೆ. ನೋಡಿ ಗೈಸ್ ಯಾವ ರೀತಿ ರೆಡಿ ಆಗಿದ್ದಾರೆ ಮೂವರು. ಏನು ನೋಡ್ರಿ ನಡಬರಕ್ಕೆ ನಾವು ಹೆಂಗೆ ರೆಡಿ ಆಗಿ ನಿಂತಾರೆ ನೋಡ್ರಿ. ಇವಾಗ ಮಂತ್ರಾಲಯ ಬಂದೀವಿ. ನನಗೂ ನಮ್ಮ ಆಸೆ ಇದೆ ಬಂದೀವಿ. ಏನೇನೋ ಸ್ವಲ್ಪ ಆದತ್ತ ಮಂತ್ರಾಲಯದಾಗ ನಮ್ಮ ಕ್ರೇಜಿ ಅವ್ರದ್ದು. ನೋಡೋಣ ಅಲ್ಲಿ ಹೋದ್ಬಳಕ್ ಹೇಳ್ತಾರೆ. ನಮ್ಮ ಕ್ರೇಜಿ ದರ್ಶನ ಮಾಡಿಲ್ಲ, ಹೋಗಿ ದರ್ಶನ ಮಾಡಿ ಮುಂಜಾನೆ 7ಕ್ಕೆ ಹೋಗೋದಿತ್ತು. ನಾವು ರೆಡಿ ಆಗಾದ್ರೆ ಟೈಮ್ ಆಗ್ತಾಯಿತ್ತು. ಹೌದು 11 ಗಂಟೆ ಆಗ್ಯದ. ಹತ್ತೆಲ್ಲ ಆಗಿತ್ತು ಗೈಸ್. 11 ಗಂಟೆ ಆಗ್ಯದ. ಇನ್ನೂ ಇವರು ಅರ್ಧಂಬರ್ಧ ಇವಾಗ ರೆಡಿ ಆಗ್ಯಾರ. ಫುಲ್ಲಿ ರೆಡಿ ಆಗ್ಯಾರ. ಈಗ ಮನೆ ಬಿಡ್ಬೇಕು ಅಂದ್ರೆ ರೂಮ್ ಬಿಡಬೇಕು. ರೂಮ್ ಬಿಟ್ಬಿಟ್ಟು ಇವಾಗ ಸೀದಾ ಟೆಂಪಲ್ ಹೋಗ್ಬೇಕಂತ ಪ್ಲ್ಯಾನ್ ಅದ. ಫಸ್ಟ್ ಆಯ್ತಲ್ಲ ಒಂದು ಸ್ವಲ್ಪ ಎಲ್ಲಾದ್ರೂ ಚಹಾ ಕುಡ್ಕೊಂಡು ಹೋಗ್ಬೇಕು. ಫಸ್ಟ್ ಎಲ್ಲಾದರೂ ಒಂದು ಸ್ವಲ್ಪ ಚಹಾ ಕುಡ್ಕೊಂಡು ಹೋಗ್ಬೇಕು. ಯಾಕಪ್ಪ ಅಂದ್ರೆ ಖಾಲಿ ಹೊಟ್ಟೆಲ್ಲ ಹೈರಾಣಾಗುತ್ತೆ. ನಾನೊಂದು ಬೇಡಿಕೆ ಅಂತಂದರೆ ದೇವ್ರ ಹತ್ರ ಬೆಳ್ಕೊಂಡಿದ್ದೆ. ಅದರ ಹತ್ರ ಅಲ್ಲಿ ದೇವ್ರ ಹತ್ರ ನಾವು ಹೇಳ್ತೀನಿ ನಿಮಗೆ ಇವು ಕೈಲೇ ಮಾಡಿಸೋದು. ಅದರ್ಸಲಿಂದ ಅದೆಲ್ಲ ಅಲ್ಲಿ ದೇವ್ರ ಹತ್ರ ನಾವು ಹೇಳ್ತೀನಿ ಅಂತ. ಬನ್ನಿ ಇವಾಗ ಕೊಡ ಅಂತೇಳಿಗೆ ರೂಮ್ ಬಿಡುವ ಹೋಗುವ. ಬನ್ನಿ ಲೆಟ್ಸ್ ಗೋ. ಇನ್ನು ನಾನು ಕೇಸರಿ ಶಾಲೆ ತೊಗೋಬೇಕು. ಅಲ್ಲಿ ಹೋಗಿ ಇದು ಮ್ಯಾರೇಜ್ ಡ್ರೆಸ್ ನೋಡ್ರಿ. ಅವರು ಇದು ಮ್ಯಾರೇಜ್ ಸಾರಿ, ಮ್ಯಾರೇಜ್ದಾಗ ಉಟ್ಕೊಂಡಿದ್ದ ಸಾರಿ. ಇದು ಪಂಚೆ. ಇದನ್ನು ಮ್ಯಾರೇಜ್ದಾಗ ಇದು ಮಂತ್ರಾಲಯದಾಗ ಹಾಕೋಬೇಕಂತೇಳಿ ಇಟ್ಟಿದ್ದೀವಿ. ಆಸೆ ಇತ್ತು, ಅದ್ರ ಸಲುವಾಗಿ ಇದ್ದೇ ತೊಗೊಂಡ್ಬಂದೆ ನಾವು. ಮ್ಯಾರೇಜ್ ಉಟ್ಕೊಂಡಿದ್ದು ಆಮೇಲೆ ಉಟ್ಕೊಂಡಿದ್ದೆ. ಇವಾಗ ನೋಡುವ ಗೈಸ್. ಬನ್ನಿ ಅಲ್ಲಿ ಯಾವ್ಯಾವ ಥರ ಇರ್ತಾರೆ ನೋಡ್ಕೊಂಡು ಬರೋಂತ. ಲೆಟ್ಸ್ ಗೋ. ಹೋಗೋ ಬನ್ನಿ ಇವಾಗ ಗೈಸ್. ಇವಾಗ ಸ್ವಲ್ಪ ನಮ್ಮ ಮದರ್ ಇಂಡಿ ಅವರಿಗೆ ನಾಷ್ಟ ಮಾಡೋಕಂತ ಬಂದೀವಿ. ನಮ್ಗೆ ಅಲ್ಲೇ ನಾನು ನಮ್ಮ ಅಪ್ಪಾಜಿ ನಮ್ಮ ಹಳೆಯವನಲ್ಲ ಅಲ್ಲೇ ಮನೆಯಾಗಿದ್ದಾಗ ನಾಷ್ಟ ಮಾಡಿದ್ವಿ. ಇವಾಗ ಅವ್ರು ಮಾಡಿರಲಿಲ್ಲ, ನಾವು ನಾಷ್ಟ ಮಾಡಾರ್ದ್ರೆ ಬರ್ತೀನಿ ಅಂತಂದ್ರೆ. ಆಮೇಲೆ ಆಯ್ತಲ್ಲ ಅವ್ರು ಹೆಂಗಾಗ್ಬೇಕು, ಅವ್ರಿಗೆ ಆಗಲಿಲ್ಲ ನಾಷ್ಟ ಮಾಡಾರ್ದು ಇರ್ಲಿಕ್ಕಾಗಲಿಲ್ಲ. ಅದಕ್ಕೆ ನಾಷ್ಟ ಮಾಡೋಕ್ಕೆ ಬಂದಾರ. ಅವ್ರು ನಾಷ್ಟ ಮಾಡ್ಕೊಂಡು ಇವ್ರಿಗೆ ಒಂದಿಷ್ಟು ಸ್ವಲ್ಪ ಚಾಯ್ ಕುಡ್ಕೊಂಡು ಹೋಗುವ. ಹೋಗಿಬಿಟ್ಟು ಸ್ವಲ್ಪ ದೇವ್ರಿಗೆ ಭೇಟಿ ಟೈಪ್ ಅಂತ ಲೆಟ್ಸ್ ಗೋ. ಹೋಗುವ ಗೈಸ್. ಫೈನಲಿ ರಾಯರ ಸನ್ನಿಧಾನಕ್ಕೆ ಬಂದೀವಿ. ಇವಾಗ ಒಳಗಡೆ ಹೋಗಬೇಕು. ಒಳಗಡೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಜ್ಯೂಸ್ ಕುಡಿದ್ರಾಯ್ತು ಅಂತೇಳಿಗೆ ಬಂದು ಕುಂತ. ಈಗ ಜ್ಯೂಸ ಇವ್ನು ನೋಡ್ರಿ, ಒಂದು ಹೆಲ್ದಿ ಜ್ಯೂಸ್ ಕುಡಿ ಅಂದರೆ ನನ್ನಂಥ ಜ್ಯೂಸ್ ಕುಡ್ಕೊಂಡು ನಿಂತಾನೆ. ನನ್ನ ಥರ ಬರೋಕೆ ಹೋಗಬೇಡ, ನಾ ಸುದ್ದಿಲ್ಲ. ಅಡ್ವಾನ್ಸ್ ಹೇಳಕತ್ತೀನಿ. ಅವ್ರಂಗೆ ನಿಮ್ಮ ಅಕ್ಕನಂಗೆ ಆಗು. ಹೆಲ್ದಿ ಜ್ಯೂಸ್
ಅವರು ಪೈನಾಪಲ್ ಜ್ಯೂಸ್ ಕುಡ್ಲಾಕತ್ತಾರ. ಯಾಕಪ್ಪ ಅಂದ್ರೆ ಮಧ್ಯಾಹ್ನ ಹೇಳಕ್ಕೆ ಬಂದವ ಇವ್ರಿಗೆ ಬೆಳಗ್ಗೆ ಹೋಗೋಂದ್ರೆ ಒಮ್ಮೆಲೆ ಮಧ್ಯಾಹ್ನ ರೆಡಿ ಆಗ್ಯಾರ. ಸೊ ಅದಕ್ಕೆ ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಕುಡಿಸ್ಕೊಂಡು ಕರ್ಕೊಂಡು ಹೋದ್ರೆ ಬೆಸ್ಟ್ ಆಗುತ್ತೆ, ಇಲ್ಲಾಂದ್ರೆ ಹೈರಾಣ ಆಗುತ್ತಾರಲ್ಲ ಅಂದ್ರೆ. ಇಲ್ಲಿ ನೋಡಿ ಗಾಯ್ಸ್ ಸಣ್ಣ ಮೇಲೆ ಯಾವ ಥರ ಕಾಣಕತ್ತ ಕಮೆಂಟ್ ಮಾಡಿರಿ. ಇವ್ರು ನೋಡ್ರಿ ಯಾವ ಥರ ಕಾಣಕತ್ತಾರ ನಾವು ಕಮೆಂಟ್ ಮಾಡಿರಿ. ಬನ್ನಿ ಗಾಯ್ಸ್, ಇವಾಗ ಇನ್ನೂ ಅಲ್ಲಿ ಹೊಳಿಗೆ ಹೋಗಿ ಬರಬೇಕು. ಹೊಳಿಗೆ ಹೋಗಿ ಸ್ವಲ್ಪ ನೀರು ಉಟ್ಸ್ಕೊಂಬರ್ಬೇಕು. ನೀರು ಸಿಡ್ಸ್ಕೊಂಡು ಆಮೇಲೆ ಐತಲ್ಲ ಟೆಂಪಲ್ ಒಳಗಡೆ ಹೋಗ್ಬೇಕು. ಲೆಟ್ಸ್ ಗೋ, ಹೋಗುವ ಬನ್ನಿ ಗೈಸ್. ಗೈಸ್ 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 ಫೈನಲಿ ಅಲ್ಲಿಂದ ಇವಾಗ ಹೊಳಿ ಕಡೆ ಬಂದೀವಿ. ಈಗ ಕಾಲನ ಚಪ್ಪಲ್ ಬಿಟ್ಟು ಬಂದಾರ, ಅಂದರೆ ಕಾಲನು ಚಪ್ಪಲ್ ಬಿಟ್ಟು ಬಂದಾರ ಗೈಸ್. ನಿಜ ಹೇಳ್ಬೇಕಂದ್ರೆ ಇವರು ಹೇಳಿನಿ ಬೇಡ, ಈಗ ಬಿಸಿಲದ ಮಧ್ಯಾಹ್ನ ಆಗ್ಯದ, ಈಗ 12 ಗಂಟೆ ಆಗ್ಯದ, ಈಗ ಸಿಕ್ಕಾಪಟ್ಟ ಹೈರಾಣ ಆಗುತ್ತೆ ಅಂತ ಹೇಳಿನಿ. ಇವ್ರು ನೋಡ್ರಿ, ಇವರು ನನ್ನ ಮಾತು ಕೇಳಿಲ್ಲ ಸರ್, ನಾನು ಚಪ್ಪಲ್ ಹಾಕೊಂಡು ಅವ್ರಿಗೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ನೋಡಿ ಚಪ್ಪಲ್ ಅನ್ನ ಹಾಕೊಂಡ್ ಬಂದ್ಬಿಟ್ರಿ. ಈಗ ನೀವು ಚಪ್ಪಲ್ ಹಾಕೊಂಡು ನೀವು ಏಟ್ ಮಾಡ್ತಾರ ನೀವು, ಏಯಪ್ಪ ಏಯಪ್ಪ ಅಂತೇಳಿ. ಓಡಿ ಬಂದ್ವಿ. ಲೆಟ್ಸ್ ಗೋ ಗೈಸ್. ಒಂದು ಸ್ವಲ್ಪ ಕಾಲು ತೊಯ್ಸ್ಕೊಂಡು ಲೆಟ್ಸ್ ಗೋ. ಕಾಲು ತೊಗೊಂಡು ಸ್ವಲ್ಪ ಮುಖ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹೋಗುವ. ಲೆಟ್ಸ್ ಗೋ. ಇವಾಗ ಅಲ್ಲಿ ಹೋಗ್ಬಿಟ್ಟು ಏಯ್ ಎತ್ತೋರ ಇಲ್ಲ ಹೆಂಗೆ ತೊಳಿತೀವಿ ನೋಡಿ ಇಲ್ಲಿ ಬನ್ನಿ ಗೈಸ್ ಹೋಗುವ. ಇವಾಗ ನೋಡ್ರಿ ನೀರಾಗ ಆಟ ಆಡತ್ತ ಇಲ್ಲಿ. ಲೆಟ್ಸ್ ಗೋ ಗೈಸ್. ಇವಾಗ ಒಂದು ಸ್ವಲ್ಪ ನೀರು ಉಕ್ಕೊಂಡು ಹೋಗುವ ಗಾಯ್ಸ್. ಇವಾಗ ಸ್ವಲ್ಪ ಇಲ್ಲಿ ಹೊಳೆಯಲ್ಲಿ ಇದು ಮಾಡಿ ಕಾಲ ಸ್ವಲ್ಪ ಮೇಲೆಲ್ಲ ನೀರು ಹಾಕ್ಕೊಂಡು ಹೊಂಟೀವಿ ಗಾಯ್ಸ್. ನಮ್ಮ ಕ್ರೇಜಿ ಅವರು ನನಗೆ ಸ್ಲಿಪ್ಪರ್ ಕೊಟ್ಟಾರ. ಅಲ್ಲಿ ನೋಡ್ರಿ ನಮ್ಮ ಕಾವ್ಯ, ನಮ್ಮ ಕ್ರೇಜಿ ಅಪ್ಪಾಜಿ ಇಲ್ಲಿ ನೋಡ್ರಿ ಅಲ್ಲಿಗಾರಿ ಹೆಂಗೆ ಓಡಿ ಹೊಂಟಾರ ನೋಡ್ರಿ ಅವರು. ಕಾಲ ಇಲ್ಲಿ ಇಂಥ ಪರಿಸಿ ಅದಾವ್ರಿ ಗಾಯ್ಸ್, ಭಾಳ ಅಂದ್ರೆ ಭಾಳ ಬಿಸಿ ಅದಾವ ನೋಡ್ರಿ ಗಾರಿ. ಅವರು ಓಡಿ ಹೊಂಟಿದ್ದು ನೋಡ್ರಿ. ನನಗೆ ಆಗಲಾಗಿತ್ತು ನಡ್ಕೊತ, ಕಾಲು ಚಪ್ಪಲ್ ಇಲ್ಲಾರ್ದೆ ಬರೋದು. ಭಾಳ ಕಾಲು ಅಂದ್ರೆ ಬಿಸಿ ಎಲ್ಲ ಕಾತಿತ್ತು. ನಮ್ಮ ಕ್ರೇಜಿ ಅವ್ರು ಚಪ್ಪಲಿ ನನಗೆ ಕೊಟ್ಟು ಅವ್ರು ಓಡಿ ಹೊಂಟಾರ ಗಾಯ್ಸ್. ನಾನು ಸ್ಲೋ ಆಗಿ ನಡ್ಕೊತಾ ಹೊಂಟೀನಿ. ನಾ ಬರೋದ್ರಾಗ ನಮ್ಮ ಕಾವ್ಯ ನಾವು ಹೊಂಟಿದ ಪೊಸಿಷನ್ ನೋಡಿದ್ರೆ ನೀವು ಭಾಳ ಬರ್ತೀರಿ. ಸೀರೆ ಇಟ್ಟು ಮ್ಯಾಕ್ ಇಟ್ಟಿವಿ. ಸೀರೆ ನನಗೆ ಇದು ಆಗಲಾಗಿದೆ. ಬಂದೀವಿ ಗಾಯ್ಸ್. ಇವಾಗ ಇಲ್ಲಿ ನೋಡ್ರಿ ನಮ್ಮ ಕ್ರೇಜಿ ಅವ್ರ ಪಾಪ್ರಿ, ಇಲ್ಲಿ ನೋಡ್ರಿ ನಮ್ಮ ಕಾವ್ಯ ಅವರು ಸ್ಲಿಪ್ಪರ್ ಇಲ್ಲ, ಅದಕ್ಕೆ ಅವ್ರು ನಮ್ಮ ಜೊತೆ ಇಲ್ಲ. ಬಡ ಸ್ಪೀಡ್ ಹೊಂಟಾರ ಅವರು. ಬರ್ರಿ ಹೋಗೋಣ, ಲೆಟ್ಸ್ ಗೋ ಗೈಸ್. ಬನ್ನಿ ಇವಾಗ ಒಳಗಡೆ ಹೋಗ್ಬೇಕು. ರಾಯರ ದರ್ಶನ ಮಾಡ್ಲಕ್ಕಂತ ಸಿಕ್ಕಾಪಟ್ಟೆ ಕಾಸು ಬಿಡತ್ತವ. ಬಟ್ ಆದ್ರೂ ಕಂಟ್ರೋಲ್ ಮಾಡ್ಕೊಂಡು ನಡ್ಕೊತೀವಿ ಹೊಂಟೀನಿ ಓಡ್ಲಾರ್ದೇ. ಲೆಟ್ಸ್ ಗೋ. ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬರುವ. ನೋಡಿ ರಾಯರ ದರ್ಶನ. ಲೆಟ್ಸ್ ಗೋ ಗೈಸ್. ಒಳಗಡೆ ಹೋಗೋಣ ಬನ್ನಿ. ಎಲ್ಲ ಕಡೆ ಫೋಟೋಶೂಟ್ ಮಾಡ್ತಿರ್ತಾರೆ, ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು. ಅಂದ್ರೂ ಹೋಗಿ ಬರುವ. ನೋಡಿರಿ ರಾಯರ ದರ್ಶನ ಇಲ್ಲಿಂದ ಮಾಡ್ಕೊರಿ ನೀವು. ಎಂಟ್ರೆನ್ಸ್ ಒಳಗಡೆ ಹೋಗಿ ಸೀದಾ ಅಂತ ನಿಮಗೆ ಬನ್ನಿ ಗೈಸ್. ಇವಾಗ ಒಳಗಡೆ ಹೋಗಿ ದರ್ಶನ ಅಂತ ಮಾಡ್ಕೊಂಡು ಬಂದ್ವಿ. ಈಗ ನನ್ನೊಂದು ಹರಕೆ ಇತ್ತು ಗೈಸ್. ನಿಜ ಹೇಳ್ಬೇಕಂದ್ರೆ ಮೊದಲು ನಾ ಒಬ್ಬ ಬಂದಾಗ ರಾಯರ ಹತ್ರ ಬೇಡ್ಕೊಂಡಿದ್ದೆ. ನಾನು ಪ್ರೀತಿ ಮಾಡೋ ಹುಡುಗಿನ ಮದುವೆ ಆಗಬೇಕು. ಮದುವೆ ಆದ್ನಂದ್ರೆ ನಿಮ್ಮ ಹತ್ರ ಬಂದು ಅವರಿಗೆ ಹೆಜ್ಜೆ ನಮಸ್ಕಾರ ಹಾಕ್ಸ್ತೀನಿ ಅಂತ ಬೇಡ್ಕೊಂಡಿದ್ದೆ. ಬಟ್ ಇವಾಗ ಹಾಕ್ಸ್ತಾ ಇದ್ದೀನಿ ಅವ್ರ ಕೈಲಿ. ಮೈ ವೈಫ್ ಹೆಜ್ಜೆ ನಮಸ್ಕಾರ ಹಾಕ್ಸ್ತೀನಿ ಅಂತ ಬೇಡ್ಕೊಂಡಿದ್ದೆ. ಬಟ್ ಇವಾಗ ಸಕ್ಸಸ್ ಆಯಿತು. ಕೊನೆಗೂ ಹೆಜ್ಜೆ ನಮಸ್ಕಾರ ಆಗ್ತಾ ಇದ್ದಾರೆ. ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿದಿನ, ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ. ಗೈಸ್ ಅಲ್ಲಿಂದ ನಾವು ಸೀದಾ ಊಟಕ್ಕೆ ಬಂದ್ವಿ. ಟೆಂಪಲ್ಗೆ ಹೋಗಿದ್ದೆ, ರಾಂಗ್ ಟೈಮ್ದಾಗ ಇದ್ದೀವಿ.
ಏನು ವಿಡಿಯೋ ಶೂಟ್ ಮಾಡೋದಾಗಿಲ್ಲ, ಫೋಟೋ ಶೂಟ್ ಮಾಡೋದಾಗಿಲ್ಲ. ಹೊರಗಡೆ ಮೇನ್ ಇರೋ ಹೊರಗಡೆ ಅಲ್ಲ. ಸೊ ಹೊರಗಡೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಏನು ಮಾಡೋದಾಗಲಿಲ್ಲ. ಏನು ಮಾಡ್ಲಿಕ್ಕಾಗಲ್ಲ. ಇಲ್ಲಿ ಬಂದು ಒಂದು ಸ್ವಲ್ಪ ರೈಸ ಪಲಾವ ತೊಗೊಂಡು ಕುಂತೀವಿ. ನಿಂದು ಎಲ್ಲದೋ ಸ್ಯಾಲ ತಗತ್ತಿಲ್ಲ ಬಡೋದಿಗೆ ತಿನ್ನು. ಊಟ ಆಗ್ಯದ, ಇವಾಗ ಮೊಸರು ತಂದು ಕೊಟ್ರ ನೋಡ್ರಿ. ಪ್ಲೇಟ ಖಾಲಿ ಆಗ್ಯದ, ಇವಾಗ ಮೊಸರು ತಂದು ಕೊಟ್ರ. ಜಾಡ್ಸು ಪಡ ಅಂತ ತಿಂದ್ಬಿಟ್ಟು ಸೀತೆ ಅಂತ ನಿಮಗೆ ರೂಮ್ ಬಿಟ್ಟು ಇನ್ನೂ ಸ್ವಲ್ಪ ಕೆಲಸದ ಹೇಳ್ತೀನಿ ಬನ್ನಿ. ಗೈಸ್ ಅಲ್ಲಿಂದ ಇವಾಗ ಪಂಚಮುಖಿ ನೋಡ್ಬೇಕಂತ ಹೇಳ್ತಾರೆ ಒಂಟಿ ಎಲ್ಲರೂ ಸೇರಿ. ಇವಾಗ ಅಭಿ ಆಂಜನೇಯ ಅಂತ ಹೇಳಿ ಕರ್ಕೊಂಡ್ಬಂದಾರ. ಹಿಂದಿನ ಬ್ಲಾಗ್ದಾಗ ಒಂದು ಸರ್ತಿ ಫಸ್ಟ್ ಟೈಮ್ ಮಂತ್ರಾಲಯ ಬಂದಿದ್ದೆ ನೋಡ್ರಿ. ಆ ಟೈಮ್ದಾಗ ಇಲ್ಲೆಲ್ಲ ತಿರುಗಾಡಿನಿ, ವಿಡಿಯೋಸ್ ಕೂಡ ಮಾಡೀನಿ. ಬಟ್ ಆ ಟೈಮ್ ಬಂದಿದ್ದಾರೆ ನೋಡ್ರಿ. ಬಿಸಿಲಿಗೆ ಜಾಗ್ರಡೆ ಏನಂತ ನೋಡ್ರಿ. ಲೆಟ್ಸ್ ತೋರಿಸ್ತೀನಿ ಅವರು ಬರೇ ಕಾಲು ಸುತ್ತೋಳದ ಆಗ್ಯದ. ಬರ್ತಾರೆ ನಾ ಅಂತೀನಿ ಬಂದ್ ನೋಡ್ರಿ. ಚಲೋ ನೋಡಿ ಗೈಸ್, ಅಭಿ ಆಂಜನೇಯ ಅಂತ ಹೇಳ್ತಾರೆ. ಒಂದೇ ಶಿಲೆ ಒಳಗೆ ಕೆತ್ತಿದ ಆಂಜನೇಯ ಇದು. ಬನ್ನಿ ಹೋಗುವ, ಒಂದಷ್ಟು ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬರೋ ಮತ್ತು ಬನ್ನಿ. ಸಿಕ್ಕಾಪಟ್ಟೆ ಕಾಲು ಸುಡ್ತಪ್ಪ ಅಪ್ಪ, ಅದೇ ಬೇರೆ ಕಾಲು ಸುಡೋದೆ ಒಂದೇ. ನೋಡ್ರಿ ಎಷ್ಟು ದೊಡ್ಡದು ಅಭಿ ಆಂಜನೇಯ. ಟೇಸ್ಟ್ ನೋಡ್ತದ ಮೂಗಿಲಿ ಹೆಸರೇ ಯಾವ ಖಾರ ತಿನ್ನಲ್ರಿ ಅದು. ಗೈಸ್ ನೋಡಿ ಇಲ್ಲಿ ಮಂಗೆ ಕೋತಿ ಉಲ್ಟಾ ಕಡೆ ಉಲ್ಟಾ ಬಿಡ್ತದೆ. ಪಂಚಮುಖಿ ಬಂದಿದ್ವಿ, ಬಾಲೆಗಳು ನೋಡ್ರಿ. ಅಲ್ಲಿ ನೀರು ಕೂಡ ಮಾಡೋದಿಲ್ಲ, ಅಲ್ಲಿ ನೀರು ಕೂಡ ಮಾಡೋದು ಎಷ್ಟು ಚಂದ ನೀರು ಕೂಡ ಕೊಡ್ರಿ. ಸಾರಿ ಮಾರಿ ನೋಡ್ಬೇಡ ಯಾವ ಕಡ್ದೈತ ಸುಂಬ ಕಡ್ಸೋಡಿ. ಗೈಸ್ ಪಂಚಮುಖಿ ದೇವಸ್ಥಾನಕ್ಕೆ ಬಂದಿದ್ವಿ, ಹನುಮಂತಂದು. ಇಲ್ಲ ನೋಡ್ರಿ, ಅವ್ರ ಅತ್ತಿ ಅವರು ಮಂಗೆ ಗಂಟು ಬರ್ತಾರೆ ಈಗ. ಹುಳಿ ತಿನ್ನಲ್ಲ. ಹಿಂದ್ಕಾಗ ಮನೆ ಹೋಗುವ ಬನ್ನಿ. ಈಗ ನೋಡ್ರಿ ಜನ 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 ಜಾತ್ರೆ ಐತಿ. ಅಷ್ಟು ಕುಲ್ಲ ಇತ್ತು, ಇವಾಗ ಜನ ಜಾಸ್ತಿ ಐತಿ. ಲೆಟ್ಸ್ ಗೋ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಒಳಗೆಲ್ಲ ಫೋಟೋ ವಿಡಿಯೋ ಅಲೌಡ್ ಇಲ್ಲ, ಅದಕ್ಕೆ ಸುಮ್ಮನೆ ಹೊರಗಡೆ ತಿರುಗಾಡ್ಕೊಂಡು ಬರ್ತೀವಿ. ಬನ್ನಿ ಹೋಗುವ. ಒಳಗಡೆ ಹೋಗಿ ಬರಾಗಿರೋ ಹುರುಪ ಇವಾಗ ಹೋಗಿಲ್ಲ. ಕಾಲು ಸುಡೋಸಿಲ್ಲಿಂದ ಫುಲ್ ಮಿಕ್ಕಿ ಬಿಟ್ಟದ. ಲೆಟ್ಸ್ ಗೋ ಗೈಸ್. ಸಿಕ್ಕಾಪಟ್ಟೆ ಕಾಲು ಸುಡತ್ತವ ಅಂಥದ್ರಾಗ ಇದು ಹಳ್ಳೊಂದು ಚುಚ್ಚಾಗತ್ತವ. ನಡಿಲಕ್ಕಾಗಲ್ಲ ಆಗ್ಯದ, ಅಷ್ಟಾದ್ರೂ ನಡಿಬೇಕಾಗ್ಯದ. ಏನು ಮಾಡೋಕ್ಕಾಗಲ್ಲ ಗೈಸ್. ಹೋಗುವ ಬನ್ನಿ. ಇಲ್ಲೆಲ್ಲಿ ಲಕ್ಷ್ಮೀ ಟೆಂಪಲ್ ಆದ ಹಿಂದೆ ಲಕ್ಷ್ಮೀ ಟೆಂಪಲ್ ನೋಡ್ಕೊಂಬಿಟ್ಟು ಮತ್ತು ವಾಪಸ್ ಬರುವ. ನಮ್ಮ ಆಟೋ ಹತ್ಕೊಂಡು ಸೀದಾ ಮಂತ್ರಾಲಯಕ್ಕೆ ಹೋಗಿ ಸಂಜೆ ಕಡೆ ಒಂದು 2-3 ರೀಲ್ ಶೂಟ ಫೋಟೋ ಶೂಟ್ ಮಾಡಬೇಕು. ಏನೂ ಮಾಡ್ಕೊಂಡಿಲ್ಲ ನಾವು ನಿಜ ಹೇಳ್ಬೇಕಂದ್ರೆ. ಮಧ್ಯಾಹ್ನ ಹೋಗಿದ್ವಲ್ಲ, ಹಾಗಾಗಿ ಫುಲ್ ಖತರ್ನಾಕ ಬಿಸಿಲಿತ್ತು. ಏನಾದರೂ ಅದು ಬಿಡ್ರಿ ಅದು ಬಿಸಿಲು. ಬಟ್ ವಿಡಿಯೋನೇ ಮಾಡೋಕ್ಕಾಗಿರಲಿಲ್ಲ, ಫೋಟೋ ಶೂಟ್ ಮಾಡ್ಕೊಳಕ್ಕಾಗಿಲ್ಲ, ಏನೂ ಆಗಿಲ್ಲ. ಅದಕ್ಕೆ ಸಂಜೆ ಐತಲ್ಲ ಇದ್ದೇ ಡ್ರೆಸ್ ಮೇಲೆ ಮತ್ತೊಂದು ಸರ್ತಿ ಹೋಗಿ ಶಿಸ್ತಾಗಿ ಒಂದಿಷ್ಟು ವಿಡಿಯೋ ಶೂಟ ಫೋಟೋ ಶೂಟ ಮಾಡಿಕೊಂಡು ವಾಪಸ್ ಊರಿಗೆ ಹೋಗುವ ಅಷ್ಟೇ. ಲೆಟ್ಸ್ ಗೋ. ಇವಾಗ ಇಲ್ಲಿ ಒಳಗಡೆ ಟೆಂಪಲ್ಗೆ ಹೋಗಿ ಎಷ್ಟೇ ಬರೋದು. ಲೆಟ್ಸ್ ಗೋ ಹೋಗುವ ಬನ್ನಿ ಗೈಸ್. ಫೈನಲಿ ಪಂಚಮುಖಿ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ರಾಘವೇಂದ್ರ ಸ್ವಾಮಿ ಹತ್ರ ಬಂದಿದ್ವಿ. ಇಲ್ಲಿ ಒಂದು ಸ್ವಲ್ಪ ಸಂಜೆ ಒಂದು ಟೈಮ್ ಚಂದ ಇರುತ್ತೆ ನೋಡೋಕೆ. ನೋಡ್ರಿ ಇಲ್ಲಿ ಜನ ಮಸ್ತ್ ಇರುತ್ತೆ. ಅದ್ರ ಸಲ ಅಂತ ಹೇಳಿದ್ರೆ ಇಲ್ಲೊಂದು ಸ್ವಲ್ಪ ತಿರುಗಾಡ್ಕೊಂಡು ಇವಾಗ ರೂಮ್ ಕಡೆ ಪ್ರಯಾಣ. ಇವಾಗ ಒಂದು ಸ್ವಲ್ಪ ಫೋನಿನೆಲ್ಲ ಚಾರ್ಜ್ ಮಾಡ್ಕೋಬೇಕು. ನೈಟ್ ಟ್ರೈನ್ ಇದೆ, 12 ಗಂಟೆಗೆ ಅದ ಟ್ರೈನ. ಅದ್ರ ಸಲಿಂದ 8 ಗಂಟೆಗೆ ಚೆಕ್ಔಟ್ ಮಾಡಿಕೊಂಡು ಮತ್ತೊಂದು ತಾಸು ಕುಂತು ಊಟ ಗೀಟ ಮಾಡ್ಕೊಂಡು ಹೋಗೋದ್ರೊಳಗಡೆ ಎಲ್ಲ ಲೀವ್ ಬರ್ತದೆ. ಅದಕ್ಕೆ ಬನ್ನಿ ನೋಡಿರಿ ಹೆಂಗದು ಮಂತ್ರಾಲಯ. ಹೋಗೋ ಇವಾಗ ಡೈರೆಕ್ಟ ಮನೆ ರೂಮಿಗೆ ಸಿಗ್ತೀನಿ. ಗೈಸ್ ಇವಾಗ ಮನೆ ಬಂದಿದ್ದು ಜಸ್ಟ್
ಇವಾಗ ವಿಡಿಯೋ ಎಂಡ್ ಮಾಡೋ ಸಮಯ. ಐ ಹೋಪ್ ಎಲ್ಲರಿಗೂ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಬೇಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಮಲೆವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.